ರಾಜ್ಯದಲ್ಲಿ ಸಿಲಿಂಡರ್ ಬಿಕ್ಕಟ್ಟು. ಕೇಂದ್ರದಿಂದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಕರ್ನಾಟಕಕ್ಕೆ ಎಲ್ಪಿಜಿ ಪೂರೈಕೆಯ ಪ್ರಮಾಣ 40ರಿಂದ 68ಕ್ಕೆ ಹೆಚ್ಚಳಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿನಿತ್ಯ 29,463 ಕಮರ್ಷಿಯಲ್ ಸಿಲಿಂಡರ್ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಇವತ್ತಿನಿಂದಲೇ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಅಂತ ಸಚಿವರು ಹೇಳಿದ್ದಾರೆ. ವಸತಿ ನಿಲಯಗಳು, ಆಸ್ಪತ್ರೆಗಳಿಗೆ 4,200 ಸಿಲಿಂಡರ್ ಹಂಚಿಕೆ ಆಗುತ್ತೆ. ಏರ್ಪೋರ್ಟ್, ರೈಲು ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್, ಹೋಟೆಲ್, ರೆಸ್ಟೋರೆಂಟ್ ಕ್ಯಾಂಟೀನ್ಗಳಿಗೆ 17,500 ಎಲ್ಪಿಜಿ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಿಗೆ 6,000 ಎಲ್ಪಿಜಿ ಹಂಚಿಕೆ ಆಗುತ್ತೆ. ಅವಶ್ಯಕತೆ ಆಧಾರದ ಮೇಲೆ ಇತರೆಡೆ 563 ಸಿಲಿಂಡರ್ಗಳ ವಿತರಣೆ ಆಗುತ್ತೆ ಅಂತ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಪಿಜಿ ಪೂರೈಕೆಯ ಪ್ರಮಾಣ ಹೆಚ್ಚಳ ಆಗಿದೆ. ಕೇಂದ್ರದಿಂದ ಸಿಕ್ಕಿರುವಂತ ಗುಡ್ ನ್ಯೂಸ್ ಇದು. ಇಲ್ಲಿ ತನಕ 40% ಮಾತ್ರ ಪೂರೈಕೆ ಇತ್ತು ರಾಜ್ಯದಲ್ಲಿ, ಆದರೆ ಈಗ ಅದನ್ನ 68%ಗೆ ಏರಿಸಲಾಗಿದೆ. ಪ್ರತಿನಿತ್ಯ 29,463 ಕಮರ್ಷಿಯಲ್ ಸಿಲಿಂಡರ್ಗಳನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಇವತ್ತಿನಿಂದಲೇ ಹೆಚ್ಚುವರಿ ಸಿಲಿಂಡರ್ಗಳು ವಿತರಣೆ ಆಗ್ತಾ ಇದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅವಶ್ಯಕತೆ ಆಧಾರದ ಮೇಲೆ ಸಿಲಿಂಡರ್ಗಳ ಹಂಚಿಕೆ ಆಗ್ತಾ ಇದೆ. ಹಂತ ಹಂತವಾಗಿ ಸಿಲಿಂಡರ್ ಪೂರೈಕೆಯ ಪ್ರಮಾಣವನ್ನ ಹೆಚ್ಚಿಸಿಕೊಂಡು ಬರಲಾಗಿದೆ. ಈಗ 40% ಇದ್ದಿದ್ದು 68%ಗೆ ಹೆಚ್ಚಳ ಆಗಿದೆ. ದೇಶಾದ್ಯಂತ ಉಂಟಾಗಿರುವ ಎಲ್ಪಿಜಿ ಕೊರತೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 27/3/26 ಆದೇಶದಂತೆ ಕರ್ನಾಟಕ 68%ಗೆ ಹೆಚ್ಚಲಾಗಿದೆ ಕಮರ್ಷಿಯಲ್ ಸಿಲಿಂಡರ್ಸ್. ಅದರಂತೆ ಕರ್ನಾಟಕ ಸರ್ಕಾರವು 29/3/26ರಂದು ಹೆಚ್ಚುವರಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಆದ್ಯತೆ ಅನುಸಾರವಾಗಿ ಕೆಳಗಂಡ ಹಂಚಿಕೆಯನ್ನು ಪರಿಷ್ಕರಿಸಿದೆ. ಈಗಾಗಲೇ ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,200 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 17,500. ಈಗ 10,000 ಸಿಲಿಂಡರ್ ಇದ್ದಿದ್ದನ್ನು ಈಗ 17,500 ಮಾಡಿದ್ದೀವಿ. ಇದು ಅವರ ಉಪಯೋಗಿಸ್ತಾ ಇರುವಂಥದ್ದಕ್ಕೆ ಸುಮಾರು ನೇರವಾಗಿ ಹೋಟ್ಲವ್ರಿಗೆ ಈ KMFಗೆ ಏನು ಹೇಳಿದ್ದೀನಿ, ಹೋಟ್ಲು, ಡಾಬಾ, ರೆಸ್ಟೋರೆಂಟ್ಸು ಇವರಿಗೆ ಸುಮಾರು 40% ಹತ್ತತ್ರ ಈಗ ಅನುಕೂಲ ಆಗಿದೆ. ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಔಷಧೋದ್ಯಮ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ 6,000 ಸಿಲಿಂಡರ್. ಇತರೆ ತೀರಾ ಅವಶ್ಯಕತೆ ಬಂದರೆ ಬೇಕಾಗುವಂಥ ಒಂದು 500 ಸಿಲಿಂಡರ್ ರಿಸರ್ವ್ ಇಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.